ಹುಟ್ಟಕ್ಕೆ ಮುಂಚೆ ಏನು ಕಟ್ಟಡ ಮಟ್ಟಲೆ ಗಾನ ಪುರಾತನ ಮೊದಲು ಗಣೇಶನ ಇದೆ ಮೈನ್ ಇಲ್ಲೇ ಒಳಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಪ್ರತಿ ವರ್ಷ ಶಿವರಾತ್ರಿಯ ದಿನ ಅಖಿಲ ಭಾರತೀಯ ಘೋಷ್ ದಿನದ ಪ್ರಯುಕ್ತ ಪ್ರತಿಯೊಂದು ಶಿವನ ಮಂದಿರಗಳ ಮುಂದೆ ಹೋಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಘೋಷನ್ನು ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಸೃಷ್ಟಿ ಸ್ಥಿತಿ ಲಯಕರ್ತನಾದಂಥ ಶಿವನಿಗೆ ಸಮರ್ಪಣೆಯನ್ನು ಮಾಡುವಂಥ ಕೆಲಸವನ್ನು ಸಂಘದ ಎಲ್ಲ ಕಾರ್ಯಕರ್ತರು ಕೂಡ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಪ್ರತಿ ವರ್ಷ ಮೊದಲಿಗೆ ಸ್ಥಾನಿಕ ನಂದಿಕೇಶ್ವರ ದೇವಾಲಯದಿಂದನೇ ಪ್ರಾರಂಭ ಮಾಡಿ ಅದಾದ ಮೇಲೆ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನಂದಿ ದೇವಸ್ಥಾನ ಹಾಗೆ ಟೌನ್ ಹಾಲ್ ಸರ್ಕಲ್ ಇರುವಂಥ ದೇವಸ್ಥಾನ ಎಲ್ಲ ದೇವಾಲಯಗಳ ಮುಂದೆ ನುಡಿಸಿ ಕೊನೆಯಲ್ಲಿ ನಂದಿಯಲ್ಲಿರುವಂತಹ ಯೋಗನಂದೀಶ್ವರ ಭೋಗನಂದೀಶ್ವರ ಸ್ವಾಮಿಯ ಮುಂದೆ ಈ ಒಂದು ರಚನೆಗಳನ್ನು ನುಡಿಸಿ ಅಲ್ಲಿಗೆ ಸಮಾಪ್ತಿಯನ್ನು ಮಾಡ್ತೀವಿ. ಇದ್ರ ಉದ್ದೇಶ ನಾಟ್ಯಪ್ರಿಯ ಹಾಗೂ ಸಂಗೀತ ಎಲ್ಲವಕ್ಕೂ ಮೂಲ ಯಾರು ಅಂತ ಹೇಳಿದ್ರೆ ಅದು ಸಾಕ್ಷಾತ್ ಶಿವ ಪರಮಾತ್ಮ. ಹಾಗಾಗಿ ಸಂಘದ ಕಡೆಯಿಂದ ಇಡೀ ದೇಶದಾದ್ಯಂತ ಎಲ್ಲೆಲ್ಲಿ ಘೋಷ್ ಕೇಂದ್ರಗಳಿರುತ್ತೆ ಅಲ್ಲೆಲ್ಲ ಕೂಡ ಶಿವನಿಗೆ ನಮ್ಮ ಒಂದು ಈ ಘೋಷ್ ನುಡಿಸೋದ್ರ ಮೂಲಕ ಸಮರ್ಪಣೆಯನ್ನು ಮಾಡ್ತೀವಿ. ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಹಾಗೂ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಕಳೆದ 3 ವರ್ಷಗಳ ಹಿಂದೆ ಆ ಸ್ವಾಮಿಯ ಅನುಗ್ರಹದಿಂದ ಇವತ್ತು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ್ವಿ. ತದನಂತರ ಈಗ ಸತತವಾಗಿ ಇದು 3ನೇ ವರ್ಷ. ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ಸ್ವಾಮಿ ಸೇವೆ ಮಾಡುವಂತಹ ಅದೃಷ್ಟವನ್ನ ಸ್ವಾಮಿ ನನಗೆ ಕಲಿಸ್ತಿದ್ದಾರೆ. ಅದೇ ರೀತಿ ಹಲವಾರು ಭಕ್ತಾದಿಗಳು ಬೃಹತ್ ಸಂಖ್ಯೆಯಲ್ಲಿ ಬಂದು ಬೆಳಗ್ಗೆಯಿಂದ ಕೂಡ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗೋ ಒಂದು ರೀತಿಯಲ್ಲಿ ಬಹಳ ಒಂದು ದೀಪವನ್ನು ಹಚ್ಚಿಕೊಂಡು ಒಂದು ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳಿತನ್ನು ಬಯಸ್ತಾ ಇರೋದು ನಿಜಕ್ಕೂ ಖುಷಿ ಕೊಡ್ತದೆ. ಏನ್ ಹೇಳ್ತೀರಿ ಸರ್ ಈ ಶುಭ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಏನ್ ಹೇಳ್ತೀರಿ, ಸಾರ್ವಜನಿಕರಿಗೆ ಏನ್ ಸಂದೇಶ? ಸಾರ್ವಜನಿಕ ಸಂದೇಶ ಕೊಡುವಂಥದ್ದು ಏನಂದ್ರೆ ಶಿವ ಏನು ಎಲ್ಲರಿಗೂ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ಈ ಒಂದು ಸ್ಥಾನಕ ನಂದೀಶ್ವರ ದೇವಾಲಯವನ್ನ ಪ್ರಾಚೀನ ಕಾಲದಲ್ಲಿ ಒಂದು ನಿರ್ಮಾಣ ಮಾಡಿದ್ದಾರೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಹಲವಾರು ಪುರಾತನ ಪ್ರಸಿದ್ಧ ದೇವಾಲಯಗಳಿವೆ. ಎಲ್ಲಾ ದೇವಾಲಯಗಳನ್ನು ಸಂದರ್ಶಿಸಿ ಎಲ್ಲರಿಗೂ ಒಳಿತನ್ನು ಕೋರ್ಬೇಕಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ಸರ್, ಈಗ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ